ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ಮಗಳ ಫೇವ್ರೆಟ್ 2 ಸ್ನ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ಯಾವುದು ಅಂತ ಒಂದು ಫಸ್ಟ್ ಒನ್ ನಾನು ಯಾವುದು ತೋರಿಸ್ತಾ ಇದ್ದೀನೋ ಅದು ಅವಳ ಮೋಸ್ಟ್ ಫೇವ್ರೆಟು. ನೀವು ದಿನ ಮಾಡಿಕೊಟ್ರು ತಿಂತಾಳೆ, ಆ ಥರ ಅಷ್ಟು ಫೇವ್ರೆಟ್ ಅವಳದು. ಅದು ಬಂದು ಕ್ರಿಸ್ಪಿ ಬೆಂಡೆಕಾಯಿ ಅಥವಾ ಕುರ್ಕುರೆ ಬೆಂಡೆಕಾಯಿ ಏನಾದರೂ ಹೇಳ್ಬೋದು. ಕ್ರಿಸ್ಪಿಯಾಗಿರುತ್ತೆ, ಜಸ್ಟ್ ಲೈಕ್ ಚಿಪ್ಸ್ ಬದಲು ಇದನ್ನು ಮಾಡಿಕೊಡಿ. ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಬೆಂಡೆಕಾಯಿ ಅಂದರೆ ಆಗ್ತಾ ಇರಲಿಲ್ಲ. ಗೊಜ್ಜು ಮಾಡಿದಾಗೆಲ್ಲ ಕೂಡ ಜಸ್ಟ್ ಬೆಂಡೆಕಾಯಿನ ತೆಗೆದಿಟ್ಟು ಗೊಜ್ಜು ಜೊತೆ ತಿಂತಾ ಇದ್ಲು. ಬಟ್ ಈ ಥರ ಫ್ರೈಡ್ ಐಟಮ್ ಇದನ್ನು ನನ್ನ ಕಸಿನ್ ಅವ್ಳ ಮನೆಗೆ ಹೋದಾಗ ಮಾಡಿಕೊಟ್ಟಿದ್ಲು. ಅವತ್ತಿಂದ ನನಗೆ ದಿನ ಕೇಳ್ತಾಳೆ, ನನಗೆ ಕೊಡು ಅಂತ. ನಾನು ಎವ್ರಿ ಟೈಮ್ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿನ ಯೂಸ್ ಮಾಡಿದಾಗ ಅವಳಿಗೆ ಈ ಥರ ಮಾಡಿಕೊಡ್ಲೇಬೇಕು. ಅಷ್ಟು ಫೇವ್ರೇಟ್ ಆಗಿಬಿಟ್ಟಿದೆ. ಯಾವ ಮಕ್ಕಳು ಬೆಂಡೆಕಾಯಿ ತಿನ್ನೋದಿಲ್ವೋ ಅವ್ರಿಗೆ ನೀವು ಒಂದ್ಸಾರಿ ಈ ಥರ ಮಾಡಿಕೊಡಿ, ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವರೇ ಕೇಳಿ ಈಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿ ಟೇಸ್ಟಿಯಾಗಿರುತ್ತೆ. ಒಂದ್ಸಾರಿ ನೀವು ಮಾಡಿಕೊಡಿ. ಈಗ ಅದಾದಮೇಲೆ ನೆಕ್ಸ್ಟ್ ಐಟಮ್ ಬಂತು ವೆಜಿಟೇಬಲ್ ಸ್ಯಾಂಡ್ವಿಚ್. ವೆಜಿಟೇಬಲ್ಸ್ ಮಕ್ಕಳು ದೂರನೇ. ನಾನು ಅವಳಿಗೆ ತಿನ್ನು ಅಂದರೂ ತಿನ್ನೋದಿಲ್ಲ. ಬ್ರೆಡ್ ಇಷ್ಟ ಆಗುತ್ತೆ, ಬಟ್ ಬರೀ ಬ್ರೆಡ್ ಜೊತೆ ವೆಜಿಟೇಬಲ್ಸ್ನ ಹಾಕಿ ಸ್ಯಾಂಡ್ವಿಚ್ ಥರ ಮಾಡಿಕೊಟ್ರೆ ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದಾಗ ಟೇಸ್ಟು ಚೆನ್ನಾಗಿರುತ್ತೆ. ಅವಾಗ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದು ಎರಡೂ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳ ಫೇವ್ರೆಟ್ ಸ್ನ್ಯಾಕ್ಸ್. ಈವ್ನಿಂಗ್ ಟೈಮ್ ನಾನು ಹಾಲು ಜೊತೆ ಇದನ್ನು ಕೊಡ್ತೀನಿ, ದಿನ ಒಂದೊಂದು ಸ್ನ್ಯಾಕ್ಸ್ ಥರ. ಸೊ ಈಗ ನೋಡೋಣ ಹೇಗೆ ಮಾಡೋದು ಅಂತ. ಅದ್ರ ಮುಂಚೆ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಮುಂದೆ ಬರುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆ ಹಿಂದೆ ಮಾಡಿರುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು. ತುಂಬ ವೆರೈಟೀಸ್ ಆಫ್ ವೀಡಿಯೋಸ್ ಇರುತ್ತೆ. ನೀವು ಯಾವುದೂ ಮಿಸ್ ಮಾಡ್ದಂಗೆ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೋಸ್ಕರ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅದನ್ನು ನೋಡಿದಾಗ ನನಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಇಂತಹ ವೀಡಿಯೋಗಳನ್ನ ಮಾಡೋದಕ್ಕೆ. ಈಗ ಶುರು ಮಾಡೋಣ. ಹಾಗೆಯೇ ಇವತ್ತು ನಾನು ಯಾವುದು ಲಿಪ್ ಶೇಡ್ ಯೂಸ್ ಮಾಡಿದ್ದೀನಿ ನೋಡಿ, ಅದು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ಇಷ್ಟ ಆಯಿತು, ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಈಗ ಮುಂದುವರ್ಸೋಣ. ಫಸ್ಟ್ ನಾನು ಕ್ರಿಸ್ಪಿ ಬೆಂಡೆಕಾಯಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕು ಈ ಥರ ಸ್ಲ್ಯಾಂಟಾಗಿ. ಇದಕ್ಕೆ ಸ್ವಲ್ಪ ಅರಶಿನ, ಖಾರ, ಚಿಲ್ಲಿ ಪೌಡರ್, ಉಪ್ಪು, ಉಪ್ಪನ್ನು ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ಕೂಡ ಸ್ವಲ್ಪ ಉದುರಿಸ್ತೀನಿ. ಇದು ಮೆಣಸಿನ ಪುಡಿ ಆಮೇಲೆ ಕೂಡ ಉದುರಿಸ್ತೀನಿ ನಾನು, ಅದಕ್ಕೆ ಸ್ವಲ್ಪ ಹಾಕಿರ್ತೀನಿ ಅಷ್ಟೇ. ನೆಕ್ಸ್ಟ್ ಕಡಲೆ ಹಿಟ್ಟು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟು 1 ಸ್ಪೂನು. ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಅಂದರೆ ಚಿಮ್ಕಿಸ್ಕೊಳ್ಬೇಕು. ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಇದನ್ನು ಏನು ನೆನೆಯೋಕ್ಕೆ ಇಡೋ ಹಾಗೇನಿಲ್ಲ, ಕಲಸಿದ ತಕ್ಷಣವೇ ಫ್ರೈ ಮಾಡ್ಬೋದು. ಇದನ್ನು ಹಾಕ್ತೀನಿ.
ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಕ್ಲೀನಾಗಿ ಫ್ರೈ ಆಗಿರೋದಿಲ್ಲ, ಕ್ರಿಸ್ಪಿನೆಸ್ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ಮು ಅಥವಾ ಸಣ್ಣ ಎರಡರಲ್ಲೇ ನೀವು ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ರೆಡ್ಡಿಶ್ ಟರ್ನ್ ಆಗುತ್ತೆ, ಆವಾಗ ತೆಗಿಬೇಕು. ನೋಡಿ ಸ್ನೇಹಿತರೆ, ಈಗ ರೆಡ್ಗೆ ಹೇಗೆ ಟರ್ನ್ ಆಗಿದೆ ಅಂತ. ಈಗ ನಮ್ಮ ಫ್ರೈ ಆಗಿದೆ ಅಂತ ಅರ್ಥ. ಕುರ್ಕುರೆ ಬೆಂಡಿ ತೆಗೆದುಕೊಳ್ಳೋಣ. ನೋಡಿ, ಲೈಟ್ ಬ್ರೌನಿಷ್ ಕಲರ್ ಬಂದಿರಬೇಕು. ಸಣ್ಣ ಉರಿಯಲ್ಲೇ ಉರಿಬೇಕು. ದಪ್ಪ ಮಾಡಿಬಿಟ್ರೆ ತುಂಬ ಬೇಗ ಕಪ್ಪಗಾಗ್ಬಿಡುತ್ತೆ, ಫ್ರೈ ಆಗೋದಿಲ್ಲ, ಕ್ರಿಸ್ಪಿನೆಸ್ ಬರೋದಿಲ್ಲ. ಈಗ ನಾವು ಇದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಉದುರಿಸ್ಕೊಳ್ಬೇಕು. ನೋಡಿ, ಪೆಪ್ಪರ್ ಪೌಡ್ರು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಕೋಲ್ಡ್ ಆದಾಗ. ಸೊ ಹಾಗಾಗಿ ನಾನು ಖಾರದ ಪುಡಿ ಕಡಿಮೆ ಹಾಕಿದ್ದೆ, ಪೆಪ್ಪರ್ ಪೌಡರ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆವಾಗೆಲ್ಲ ಉಪ್ಪು ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನನ್ನ ಮಗಳೀಗ ಕರಿತೀನಿ, ನೋಡಿ ಏನಂತಾಳೆ ಅಂತ. ಅವಳ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ ಏನಿದು? ಕುರ್ಕುರೆ ಬಂಡಿ. ನಿಂಗೆ ಇಷ್ಟನಾ? ತಿನ್ನು. ಇನ್ನು ಮಾಡ್ತಾ ಇದೀಯಾ ಅಮ್ಮ? ಸಾಕು ಬೇಟಾ, ಬೇಕು ಅಮ್ಮ, ಸಾಕು ಸಣ್ಣ. ಬೇಕು ಅಮ್ಮ. ನನ್ನ ಮಗಳಿಗೆ ಸಾಕು ಮುಗ್ದೋಯ್ತು ಅನ್ನೋ ತನಕನೂ ಕೂಡ ತಿಂತಾನೆ ಇರ್ತಾಳೆ. ನೀನು ಮಾಡ್ತಾ ಇದೀಯಾ ಅಮ್ಮ? ಇಲ್ಲ, ಮಾಡ್ತಾ ಇದ್ದೀನಿ. ಕೊಡ್ಬೇಕು ಅದನ್ನೇ. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ಅಮ್ಮ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ. ಓಕೆ, ಸ್ಯಾಂಡ್ವಿಚ್ ಮಾಡೋದಕ್ಕೆ ಏನೇನು ಬೇಕು? ಕುಕುಂಬರ್, ಕ್ಯಾರೆಟ್, ಟೊಮೆಟೊ. ಕುಕುಂಬರ್ ಮತ್ತು ಟೊಮ್ಯಾಟೋನ ನಾವು ಕಟ್ ಮಾಡ್ಕೊಂಡಿದ್ದೀವಿ, ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಯಾಕಂದರೆ ಮಕ್ಕಳಿಗೆ ಹೋಲಾಗಿ ಸಿಕ್ಕಿದ್ರೆ, ಅಂದರೆ ಆ್ಯಸ್ ಅ ಹೋಲ್ ಒಂದು ಕುಕುಂಬರ್ ಪೀಸ್ ಅಥವಾ ಒಂದು ಟೊಮ್ಯಾಟೊ ಪೀಸ್, ಕ್ಯಾರೆಟ್ ಪೀಸ್ ಸಿಕ್ಕಿದಾಗ ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ, ತೆಗೆದು ಇಟ್ಬಿಡ್ತಾರೆ. ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೆ ಮಯೋನೀಸ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ. ಇದು ಯಾವುದು ನೋಡಿ, ಇದು ಎಗ್ಲೆಸ್ ಮಯೋ ಅಂತ ಕಂಪ್ನಿ ಹೆಸರು, ಡೆಲ್ಮೋಂಟ್ದು. ಇದೇ ಥರ ತುಂಬ ಕಂಪ್ನಿಗಳಲ್ಲಿ, ತುಂಬ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಯಾವುದಾದ್ರೂ ನೀವು ತೊಗೊಳ್ಬೋದು. ಮಕ್ಕಳಿಗೆ ಇದ್ರದ್ದು ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಇದು ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಟೇಸ್ಟಿ ಇರುತ್ತಲ್ವ ವೆಜಿಟೇಬಲ್ಸ್ ತಿನ್ನೋದಕ್ಕೆ, ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಇದನ್ನೇ ಎಲ್ಲಿ ಬಿಟ್ಟ. ಈಗ ಮಯೋನೀಸ್ನ ಹಾಕ್ಕೊಂಡಿದ್ದೀನಿ ಆ ತರಕಾರಿದು ಬೌಲ್ಗೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನನ್ನ ಮಗಳೀಗ ಮಿಕ್ಸ್ ಮಾಡಿ ನನಗೆ ಹೆಲ್ಪ್ ಮಾಡ್ತಾಳೆ. ಅಲ್ಲಿ ತನಕ ಅವಳು ಮಿಕ್ಸ್ ಮಾಡೋ ತನಕ ನಾವು ಈ ಬ್ರೆಡ್ ಸ್ಲೈಸ್ ಏನಿದೆ, ನಾನು 2 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಇದನ್ನು ತವಾ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಸ್ಯಾಂಡ್ವಿಚಸ್ಗೆ ಹಾಗೆ ಸ್ಯಾಂಡ್ವಿಚ್ ಮೇಕರ್, ಟೋಸ್ಟ್ ಮೇಕರ್ ಎಲ್ಲ ಬರುತ್ತೆ, ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾರೆ. ಬಟ್ ನಾನು ಈ ಥರ ತವಾ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಅದಾದಮೇಲೆ ಆ ಮಿಕ್ಸ್ನ ಅದರೊಳಗಡೆ ನಮ್ಮ ಸ್ಲೈಸಸ್ ಮೇಲೆ ಹಾಕಿಬಿಟ್ಟು, ಬ್ರೆಡ್ ಮೇಲೆ ಹಾಕಬೇಕು. ಬ್ರೆಡ್ ಸ್ಲೈಸ್ ಮೇಲೆ ಹಾಕಬೇಕು. ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಎಲ್ಲ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳೆ. ಅಲ್ಲಿ ಟೊಮೆಟೊ ಕಾಣ್ತಾ ಇದೆ ನೋಡು, ಮಿಕ್ಸ್ ಮಾಡು. ಬ್ರೆಡ್ನ ನಾನು ಸಣ್ಣ ಉರಿಯಲ್ಲಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ ಅಥವಾ ಬಿಸಿ ಮಾಡ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಮಾಡಿದಾಗ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾವು ಒಂದ್ರ ಮೇಲೆ ಹಾಕು, ಕ್ರಿಸ್ಪಿಯಾಗಿ ಬರುತ್ತೆ ಬ್ರೆಡ್ ಪೀಸು, ಸ್ಲೈಸಸ್ಸು. ನಾವು ತಿನ್ನಬೇಕಾದ್ರೆ ಸೌಂಡ್ ಕೂಡ ಬರುತ್ತೆ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲೇ ಟೋಸ್ಟ್ ಮಾಡ್ಕೊಳ್ಳಿ. ಇದು ನನ್ನಮ್ಮ ಟೋಸ್ಟ್ ಮಾಡ್ತಾ ಇದ್ದಾರೆ. ಟೋಸ್ಟ್ ಮಾಡಿ ಆಯಿತು.
ಇದು ಈಗ ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಕೊಂಡಿದ್ದೀವಿ. ಈಗ ಇನ್ನೊಂದು ಸ್ಲೈಸ್ನ ಜಸ್ಟ್ ಮೇಲ್ಗಡೆ ಮುಚ್ಚಿದ್ರೆ ಸಾಕು. ಅದಕ್ಕೂ ಕೂಡ ಏನು ತರಕಾರಿ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕೋದು ಬೇಕಾಗಿಲ್ಲ. ಈ ಥರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು, ಸ್ವಲ್ಪ ಅಂಟ್ಕೊಳ್ಳಿ ಅಂತ. ಬೀಳ್ಬಾರ್ದು ಅಂತ ಪ್ರೆಸ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನಾನು ಆ ಬ್ರೆಡ್ ಸ್ನೇಹಿತರೆ, ಈಗ ನಮ್ಮ ವೆಜ್ ಸ್ಯಾಂಡ್ವಿಚ್ ರೆಡಿ ಇದೆ. ನನ್ನ ಮಗಳಿಗೆ ಟ್ರಯಾಂಗಲ್ ಶೇಪಲ್ಲಿ ಬೇಕಿತ್ತಂತೆ, ಅದಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಾಳೆ ಯಾವ ಶೇಪಲ್ಲಿ ಬೇಕು ಸಾನು? ಸ್ನೋಮ್ಯಾನ್. ಹಾಂ, ನಾಳೆ ಸ್ನೋಮ್ಯಾನ್. ಇನ್ನೊಂದು ದಿನ ಮಾಡ್ಕೊಡ್ಬೇಕಾದ್ರೆ ಸ್ನೋಮ್ಯಾನ್ ಶೇಪಲ್ಲಿ ಮಾಡಿಕೊಡ್ತೀನಿ. ಸ್ನೋಮ್ಯಾನ್ ಶೇಪ್ ತುಂಬ ಏನು ಕಷ್ಟ ಇಲ್ಲ. ಮೇಲ್ಗಡೆ 2 ಚಿಕ್ಕ ರೌಂಡು, ಕೆಳಗಡೆ ಚಿಕ್ಕ ಸ್ವಲ್ಪ ಅದಕ್ಕಿಂತ ದೊಡ್ಡ ರೌಂಡು ಮಾಡಿಬಿಟ್ಟು ಕ್ಯಾರೆಟಿಂದ ಡೆಕೋರೇಟ್ ಮಾಡಿದ್ರೆ ಸ್ನೋಮ್ಯಾನ್ ರೆಡಿ. ಹೀಗೆ ಮಕ್ಕಳಿಗೆ ನೀವು ಏನೇನಾದರೂ ಹೊಸದಾಗಿ ಮಾಡಿಕೊಡ್ಬೋದು. ಹೇಗಿತ್ತು ಸ್ನೇಹಿತರೆ 2 ರೆಸಿಪೀಸು? ಮೊದಲನೇದಕ್ಕೆ ನಾನು ಇಂಟ್ರೋ ಕೊಟ್ಟೆ, ಎರಡನೇದಕ್ಕೆ ನನ್ನ ಮಗಳೇನೇ ಇಂಟ್ರೋ ಕೊಟ್ಬಿಟ್ಟಿದ್ದಾಳೆ ಏನು ಹೇಗೆ ಅದು ಅಂತ. ಸೊ ನಾನೇನು ಮಧ್ಯ ಬಂದಿಲ್ಲ. ಈಗ ರೆಸಿಪೀಸ್ ಹೇಗಿತ್ತು ಅಂತ ನೀವು ನನಗೆ ತಿಳಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾರು ವೆಜಿಟೇಬಲ್ಸ್ ತಿನ್ನೋದಿಲ್ವೋ ಅವ್ರಿಗೆ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಡಿ. ಯಾರು ಬೆಂಡೆಕಾಯಿನೇ ತಿನ್ನೋದಿಲ್ವೋ ಅವ್ರಿಗೆ ಈ ಥರ ಒಂದು ಸಾರಿ ಮಾಡಿಕೊಡಿ. ನೋಡಿ ನೀವು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ. ನನ್ನ ಮಗಳಿಗೆ ವಾರಕ್ಕೆ 1 ಸರಿ ಅಥವಾ 2 ಸಾರಿ ನಾನು ಮಾಡಲೇಬೇಕು. ಇಲ್ಲಾಂದರೆ ಅವಳಿಗೆ ಜ್ಞಾಪನ ಮಾಡಿಕೊಂಡು ತರಕಾರಿ ತೊಗೊಳಕ್ಕೆ ಹೋದಾಗ ಅವಳೇ ಬಂದುಬಿಡ್ತಾಳೆ, ಅಮ್ಮ ಬೆಂಡೆಕಾಯಿ ತಗೋ ಅಂತ. ಅಷ್ಟು ಚೆನ್ನಾಗಿರುತ್ತೆ ಅದು. ಮಾಡಿ ನೋಡಿ. ಅದು ಬರೀ ಮಕ್ಕಳಿಗೆ ಅಂತ ಅಲ್ಲ, ನೀವು ಕೂಡ ಟೇಸ್ಟ್ ಮಾಡ್ಬೋದು. ಏನಾದರೂ ಸಾಂಬಾರು ಜೊತೆ ಆ್ಯಸ್ ಅ ಸೈಡ್ ಡಿಶ್ ಅಥವಾ ಒಂದು ತಿಳಿಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಿದ್ರೆ ನೀವು ಚಾಟ್ ಮಸಾಲಾನು ಹಾಕ್ಕೊಳ್ಬೋದು. ಬಟ್ ನನಗೆ ಚಾಟ್ ಮಸಾಲ ಆಗಲಿ ನನ್ನ ಮಗಳಿಗಾಗಲಿ ಇಷ್ಟ ಇಲ್ಲ, ಸೊ ನಾನು ಹಾಕ್ಕೊಂಡಿಲ್ಲ. ಪೆಪ್ಪರ್ ಮತ್ತು ಉಪ್ಪನ್ನ ಹಾಕ್ಕೊಳ್ತೀವಲ್ಲ, ಅದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲ ಕೂಡ ನೀವು ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಎಲ್ಲ ಮಕ್ಕಳಿಗೂ ಅವರ ತಾಯಂದಿರು ಮಾಡಿಕೊಡ್ಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಈಗ ಮಾಡಿ ನಿಮ್ಮ ಮಗು ಹೇಗೆ ಏನು ಹೇಳ್ತು ಅಂತ ನನಗೆ ತಿಳಿಸಿ ಕಮೆಂಟ್ ಮೂಲಕ. ಈಗ ನನ್ನ ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ.